ನಿಮಗೆ ನಾವು ಸ್ಟಾರಿಯಾ ಮೊಬಿಲಿಟಿಯ ಎಂಜಿನ್ ಕನ್ವರ್ಷನ್ ಬಗ್ಗೆ ಹೇಳಿದ್ವಿ. ನಿಮ್ಮ ಹಳೆ ಗಾಡಿಯ ಕನ್ವರ್ಷನ್ ಪ್ರಕ್ರಿಯೆಯನ್ನು ಎಷ್ಟು ಈಸಿಯಾಗಿ ಸ್ಟಾರಿಯಾ ಮಾಡಿಕೊಡುತ್ತೆ ಅಂತ ಕೂಡ ಹೇಳಿದ್ವಿ. ಆದರೆ ಎಲ್ಲ ಗಾಡಿಗಳ ಕನ್ವರ್ಷನ್ಗೂ ಇದು ಅಪ್ಲೈ ಆಗುತ್ತಾ? ಈ ಡೌಟ್ ಏನಾದರೂ ನಿಮಗಿದೆಯಾ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ನಿನ್ನೆ ನಾನು ನಿಮಗೆ ಇಂಜಿನ್ ಕನ್ವರ್ಷನ್ ವಿಷಯಕ್ಕೆ ಬಂದರೆ ಸ್ಟಾರಿಯಾ ಮೊಬಿಲಿಟಿ ಅವರ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಹಾಗೂ ಎಷ್ಟು ಕಡಿಮೆ ಟೈಮ್ನಲ್ಲೇ ನಿಮ್ಮ ಕೈ ಸೇರುತ್ತೆ ಡಾಕ್ಯುಮೆಂಟ್ಸ್ ಅಂತ ಹೇಳಿದೆ. ಬಟ್ ಈಗ ಮತ್ತೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ಬೋದು. ಏನಪ್ಪ ಅಂತಂದರೆ, ಗಾಡಿಗಳ ಡಾಕ್ಯುಮೆಂಟೇಷನ್ ಪ್ರೊಸೆಸ್ಸಲ್ಲಿ ಅದರ ಅಥೆಂಟಿಸಿಟಿ ಹೇಗಿರುತ್ತೆ, ಅಥವಾ ಯಾವುದಾದ್ರೂ ಬೇರೆ ಗಾಡಿಯ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಏನಾದರೂ ಅದಲು ಬದಲಾಗ್ಬೋದಾ, ಅಥವಾ ಬೇರೆ ಗಾಡಿ ಯಾವ ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ರೂ ಕೂಡ ಆ ಒಂದು ಗಾಡಿನ ಇಂಜಿನ್ ಕನ್ವರ್ಷನ್ ಮಾಡಿಕೊಡ್ತಾರಾ ಸ್ಟಾರಿಯಾ ಮೊಬಿಲಿಟಿ ಅಂತ. ಆದರೆ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ನಿಮ್ಮ ಬಳಿ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರನೇ ನಿಮ್ಮ ಗಾಡಿ, ಹಳೆ ಗಾಡಿ ಆಗಿದ್ರೂ ಅದು ಇಂಜಿನ್ ಕನ್ವರ್ಷನ್ ಆಗಿ ಎಲೆಕ್ಟ್ರಿಕ್ ಗಾಡಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮ್ಮ ಬಳಿ ಒಂದು ಲೀಗಲ್ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಅಂಥ ಗಾಡಿಗಳ ಇಂಜಿನ್ ಕನ್ವರ್ಷನ್ ಆಗೋದು ಕಷ್ಟ. ಸೊ ಇದು ಒಂದು ಕ್ಲಿಯರ್ ಆಗ್ತಾ, ಮತ್ತೊಂದು ಕಡೆ ನೀವು ಗಾಡಿಯ ಒಂದು ಕಲರ್ ಚೇಂಜ್ ಮಾಡಿಸ್ಬೇಕಂದ್ರೂ ಕೂಡ ಅದರ ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಟೈಮ್ ತುಂಬ ಕಡಿಮೆ ಆಗಿದ್ರು ಕೂಡ ತುಂಬ ಒಂದು 2-3 ದಿನ ಎಕ್ಸ್ಟ್ರಾ ಆಗುತ್ತೆ. ಬಟ್ ನಿಮ್ಮ ಗಾಡಿ ಆ್ಯಸ್ ಇಟ್ ಈಸ್ ರಿಟೇನ್ ಆಗಬೇಕು, ಅದೇ ಕಲರ್ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಆಗಬೇಕು ಅಂತಂದರೆ ಕೇವಲ 4ರಿಂದ 5 ದಿನಗಳ ಒಳಗಡೆ ನಿಮ್ಮ ಎಲ್ಲ ಪ್ರೋಸೆಸ್ ಮುಗಿಯುತ್ತೆ. ಹಾಗೂ 1 ವಾರದ ಒಳಗಾಗಿ ನಿಮ್ಮ ಗಾಡಿಯ ಕಂಪ್ಲೀಟ್ ವ್ಯಾಲಿಡ್ ಕನ್ವರ್ಟೆಡ್ ಡಾಕ್ಯುಮೆಂಟ್ಸ್ ನಿಮ್ಮ ಕೈ ಸೇರುತ್ತೆ. ಸೊ ಎಸ್, ಯಾರ್ಯಾರು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೋ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಎಲ್ಲ ಜವಾಬ್ದಾರಿನೂ ಸ್ಟಾರಿಯಾ ಮೊಬಿಲಿಟಿ ಅವರ ಮೇಲೆ ಬಿಡಿ. ಹಾಗೂ ನಿಮ್ಮ ಗಾಡಿಯ ಡಾಕ್ಯುಮೆಂಟ್ಸನ್ನು ಕೇವಲ ಕಡಿಮೆ ಟೈಮ್ನಲ್ಲೇ ಕನ್ವರ್ಟೆಡ್ ಡಾಕ್ಯುಮೆಂಟ್ಸನ್ನು ವ್ಯಾಲಿಡ್ ಆಗಿ ಅವರ ಕಡೆಯಿಂದ ಪಡೆದುಕೊಳ್ಳಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.